ಶಿಯಾ ಬರಿಬೇಕಾದ್ರೆ ಪೆನ್ನ ಕೆಳಗಡೆ ಬೀಳ್ಸಿರ್ತಾರೆ, ಅದನ್ನ ತಗೊಳ್ತಾರೆ ಸಿಯು. ಅದೇ ಸಮಯಕ್ಕೆ ಮತ್ತೊಬ್ಬ ಸ್ಟೂಡೆಂಟ್ ಸಿಯು ನಿನ್ನ ಟೀಚರ್ ಕರೀತಾ ಇದ್ರು ಅಂತ ಹೇಳ್ತಾರೆ. ಆಗ ಸಿಯು ಅಲ್ಲಿಂದ ಹೋಗ್ತಾರೆ. ಮತ್ತೊಂದ್ ಕಡೆ ಶಿಯಾ ಊಟಕ್ಕೆ ಹೋಗ್ತಿರ್ಬೇಕಾದ್ರೆ ಜಾನ್ ಶಿಯಾ ನಮ್ ಜೊತೆ ಊಟಕ್ಕೆ ಬಾ ಅಂತ ಕರೀತಾರೆ. ಅದೇ ಸಮಯಕ್ಕೆ ಶಿಯಾ ತಂದೆ ಕೂಡ ಅದೇ ಸ್ಕೂಲಲ್ಲಿ ಟೀಚರ್ ಆಗಿರ್ತಾರೆ. ಶಿಯಾಗೆ ಹೇಳ್ತಾರೆ. ಆಗ ಶಿಯಾ ಸ್ಕೂಲ್ ನಲ್ಲಿ ಅಪ್ಪನ ಜೊತೆ ಊಟ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಶಿಯಾ ಅಲ್ಲಿಂದ ಹೋಗ್ತಾರೆ. ಮತ್ತೊಂದ್ ಕಡೆ ಸಿಯು ಜಾನ್ ಊಟಕ್ಕೆ ಅಂತ ಕೂತಿರ್ತಾರೆ. ಮತ್ತೊಂದ್ ಕಡೆ ಶಿಯಾ ಕೂಡ ಊಟ ಮಾಡ್ತಾ ಕೂತಿರ್ಬೇಕಾದ್ರೆ ಅಲ್ಲಿಗೆ ಕಾಂಗ್ ಬರ್ತಾರೆ. ಶಿಯಾ, ನೀನು ಇದೇ ಸ್ಕೂಲ್ ಬಂದ್ರು ನನ್ನನ್ನ ಮೀಟ್ ಆಗ್ಲೇ ಇಲ್ವಲ್ಲ. ಆಗ ಶಿಯಾ ಸೀನಿಯರ್ ಅಲ್ವಾ, ಅದಕ್ಕೆ ಸ್ವಲ್ಪ ಭಯ. ಆಗ ಕಾಂಗ್, ಆ ರೀತಿ ಎಲ್ಲ ಏನು ತಿಳ್ಕೊಬೇಡ, ನಿಮ್ ಕ್ಲಾಸ್ ಮೇಟ್ಸ್ ನ ಫ್ರೆಂಡ್ ಮಾಡ್ಕೋ, ತುಂಬಾ ಚೆನ್ನಾಗಿರುತ್ತೆ, ಈ ಡಿಶ್ ನ ಟ್ರೈ ಮಾಡು ಅಂತ ಹೇಳಿ ಶಿಯಾಗೆ ಊಟ ಬಡಿಸಿರ್ತಾರೆ. ಇದನ್ನ ನೋಡಿ ಜಾನ್, ಲಿಟಲ್ ಮಾನಿಸ್ಟರ್ ಗೆ ಫ್ರೆಂಡ್ಸ್ ಇದಾರ. ಆಗ ಪಕ್ಕದಲ್ಲೇ ಇದ್ದ ಹುಡುಗಿ ಇವ್ರ ಬಗ್ಗೆ ಕೇಳಿದ್ರಿ, ಇವರು ತುಂಬಾ ಚೆನ್ನಾಗಿ ಗೊತ್ತಾರಂತೆ, ಸೀನಿಯರ್ ಕೂಡ ಅಂತ ಹೇಳ್ತಾರೆ. ಆಗ ಸಿಯು ಸುಮ್ನೆ ಊಟ ಮಾಡಿ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಕ್ಲಾಸ್ ಶುರುವಾಗಿರುತ್ತೆ. ಟೀಚರ್ ಲೆಕ್ಕ ಮಾಡ್ತಿರ್ತಾರೆ. ಶಿಯಾಗೆ ಕಣ್ಣಿನ ಪ್ರಾಬ್ಲಮ್ ಇರೋದ್ರಿಂದ ಅವರು ಸ್ಪೆಕ್ಸ್ ಯೂಸ್ ಮಾಡ್ತಾರೆ. ಅವ್ರಿಗೆ ದೂರದೃಷ್ಟಿ ಸ್ವಲ್ಪ ಕಡಿಮೆ ಇರುತ್ತೆ. ಶಿಯಾ ಸಿಯು ಕಡೆ ನೋಡ್ತಿರ್ಬೇಕಾದ್ರೆ ಟೀಚರ್ ಹೇಳ್ತಾರೆ ಶಿಯಾನ ಪರಿಚಯ ಮಾಡ್ಕೊಳ್ಳೋದಿಕ್ಕೆ, ಶಿಯಾ ಪರಿಚಯ ಮಾಡ್ಕೊಳ್ಳೋದಿಕ್ಕೆ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ತಾರೆ. ಆಗ ಶಿಯಾ ಇಂಗ್ಲಿಷ್ ನ ಕೇಳಿ ಎಲ್ರು ಕೂಡ ನಗ್ತಿರ್ತಾರೆ. ಆಗ ಟೀಚರ್ ಸಿಯುಗೆ ಹೇಳೋದಿಕ್ಕೆ ಅಂತ ಹೇಳ್ತಾರೆ. ಆಗ ಸಿಯು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಇಬ್ರು ಕೂಡ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಟೀಚರ್. ಕ್ಲಾಸ್ ಮುಗಿಯುತ್ತೆ. ಟೀಚರ್ ಅಲ್ಲಿಂದ ಹೋಗ್ತಾರೆ. ಶಿಯಾ ಬರಿತಿರ್ಬೇಕಾದ್ರೆ ಸಿಯು ಅದನ್ನ ಅಬ್ಸರ್ವ್ ಮಾಡಿ ಶಿಯಾಗೆ ಹೆಲ್ಪ್ ಮಾಡೋದಿಕ್ಕೆ ಅಂತ ಹೋಗ್ತಾರೆ. ಆಗ ಶಿಯಾ, ನಂದು 35%, ನಿಂದು 45%, ನೀನು ನನಗೆ ಹೆಲ್ಪ್ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಆಗ ಎಲ್ರು ಕೂಡ ಇದೇ ಫಸ್ಟ್ ಟೈಮ್ ಅವ್ರ ಮಾರ್ಕ್ಸ್ ಅನ್ನ ಹೇಳ್ಕೊತಿದ್ದಾರೆ ಅಂತ ಹೇಳಿ ಎಲ್ರು ಕೂಡ ನಗ್ತಿರ್ತಾರೆ. ಆಗ ಶಿಯಾಗೆ ಸ್ವಲ್ಪ ಬೇಜಾರಾಗುತ್ತೆ. ಆಗ ಅಲ್ಲಿಗೆ ಮತ್ತೊಬ್ಬ ಹುಡುಗಿ ಬರ್ತಾರೆ. ಸಿಯು ಹತ್ರ ನಾನೇನೋ ಮಾತಾಡ್ಬೇಕು ಎಕ್ಸಾಮ್ ಬಗ್ಗೆ, ಜಾಗ ಬಿಡ್ತೀಯಾ ಅಂತ ಹೇಳ್ತಾರೆ. ಶಿಯಾ ಬೇಜಾರಿಂದ ಅಲ್ಲಿಂದ ಹೋಗ್ತಾರೆ. ಆಗ ಸಿಯು ಕೂಡ ಸ್ವಲ್ಪ ಬೇಜಾರ್ ಮಾಡ್ಕೋತಾರೆ. ಶಿಯಾ ಬೇಜಾರಿಂದ ಕೂತಿರ್ಬೇಕಾದ್ರೆ ಅಲ್ಲಿಗೆ ಕಾಂಗ್ ಬರ್ತಾರೆ. ಶಿಯಾ, ಯಾಕೆ ಬೇಜಾರಲ್ಲಿ ಒಬ್ಳೆ ಕೂತಿದ್ಯಾ, ಏನಾಯ್ತು ಅಂತ ಕೇಳ್ತಾರೆ. ಆಗ ಶಿಯಾ ಏನು ಹೇಳ್ದಲೆ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಆಗ ಕಾಂಗ್, ನಾನ್ ನಿನ್ನ ಒಂದ್ ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಶಿಯಾನ ಒಂದ್ ಜಾಗ ಕರ್ಕೊಂಡ್ ಬರ್ತಾರೆ. ಇದು ನನಗೆ ಸ್ಪೆಷಲ್ ಜಾಗ, ನನಗೆ ಬೇಜಾರಾದಾಗೆಲ್ಲ ನಾನು ಈ ಜಾಗಕ್ಕೆ ಬರ್ತೀನಿ, ನನಗೆ ರಿಲ್ಯಾಕ್ಸ್ ಅನ್ಸುತ್ತೆ, ನಿನಗೆ ಬೇಜಾರಾದ್ರೆ ಈ ಜಾಗಕ್ಕೆ ಬಾ ಅಂತ ಹೇಳಿ ಶಿಯಾ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಆಗ ಶಿಯಾ ಕೂಡ ಖುಷಿಯಿಂದ ಕ್ಲಾಸ್ ರೂಮ್ಗೆ ಬರ್ತಾರೆ. ಸಿಯು ಪಕ್ಕದಲ್ಲಿ ಕೂತಿದ್ದ ಹುಡುಗಿಗೆ ಬುಕ್ಸ್ ನ ಅವಳ ಕೈಲಿ ಕೊಟ್ಟು ಜಾಗ ಬಿಡು ಅಂತ ಹೇಳಿ ಸಿಯು ಪಕ್ಕ ಕೂತ್ಕೋತಾರೆ. ಈಗ ಕ್ಲಾಸ್ ಮುಗ್ದಿರುತ್ತೆ. ಶಿಯಾ ಕೂಡ ಬರ್ತಿರ್ಬೇಕಾದ್ರೆ ಸಿಯು ಕೂಡ ಸೈಕಲ್ ಅಲ್ಲಿ ಬರ್ತಾ ಇರ್ತಾರೆ. ಶಿಯಾ ಮನೆಗ್ ಬರೋಷ್ಟ್ರಲ್ಲಿ ಅವ್ರ ತಂದೆ ಆಗ್ಲೇ ಮನೆಗ್ ಬಂದಿರ್ತಾರೆ. ಶಿಯಾ ರೂಮ್ಗೆ ಹೋಗ್ತಾರೆ. ಶಿಯಾ ರೂಮಲ್ಲಿ ಅವಳ ತಮ್ಮ ಶಿಯಾ ಡೈರಿನ ನೋಡ್ತಿರ್ಬೇಕಾದ್ರೆ ಶಿಯಾಗೆ ಕೋಪ ಬಂದು, ನೀನು ಇಲ್ಲೇನ್ ಮಾಡ್ತಿದ್ಯಾ, ನಾನು ಇಲ್ದಲೆ ಇದ್ದಾಗ ನನ್ ರೂಮ್ಗೆ ಯಾಕೆ ಬಂದೆ, ನನ್ ಡೈರಿನ ಯಾಕೆ ಮುಡ್ತಿದ್ಯಾ ಅಂತ ಹೇಳಿ ಅವಳ ತಮ್ಮಂಗೆ ಕೋಪದಿಂದ ಹೊಡಿತಾ ಬೈತಿರ್ಬೇಕಾದ್ರೆ ಅವರಮ್ಮ, ಅವಳಿನ್ನು ಚಿಕ್ಕವನು, ಯಾಕೆ ಅವನ್ಗೆ ಇಷ್ಟೊಂದು ಜೋರಾಗಿ ಬೈತಾ ಇದ್ಯಾ, ಈ ಡೈರಿ ಮೇಲೆ ಇರೋಂತ ಪ್ರೀತಿನ ನೀನ್ ಓದನ್ ಮೇಲೆ ತೋರ್ಸು. ಆಗ ಶಿಯಾ ಬೇಜಾರಿಂದ, ಯಾವಾಗ್ಲೂ ನೀವು ಅವನ್ಗೆ ಸಪೋರ್ಟ್ ಮಾಡ್ತೀರಾ, ಯಾಕೆ ನಾನು ನಿಮ್ ಮಗಳಲ್ವಾ ಅಂತ ಕೇಳ್ತಾರೆ. ಆಗ ಶಿಯಾ ಅಮ್ಮ ಶಿಯಾಗೆ ಕೋಪದಿಂದ ಬೈತಿರ್ಬೇಕಾದ್ರೆ ಅವ್ರ ತಂದೆ, ಶಿಯಾ ಈ ಬ್ಯಾಡ್ಜ್ ನ ತಗೋ, ನಾಳೆಯಿಂದ ಈ ಬ್ಯಾಡ್ಜ್ ಹಾಕೊಂಡು ಸ್ಕೂಲ್ಗೆ ಹೋಗು ಅಂತ ಹೇಳಿ ಶಿಯಾಗೆ ಬ್ಯಾಡ್ಜ್ ಕೊಡ್ತಾರೆ. ಮತ್ತೊಂದ್ ಕಡೆ ಸಿಯು ಕೂತಿರ್ಬೇಕಾದ್ರೆ ಅಲ್ಲಿಗೆ ಅವರಮ್ಮ ಬಂದು, ಶಿಯಾಗಾಗಿ ನಾನು ಕೇಕ್ ಮಾಡಿದ್ದೀನಿ, ಇದನ್ನ ನಾಳೆ ಶಿಯಾಗೆ ಕೊಡ್ಬೇಕು ಅಂತ ಹೇಳಿ ಸಿಯು ಕೈಗೆ ಕೇಕ್ ಕೊಡ್ತಾರೆ ಅವರಮ್ಮ. ಈಗ ಮಾರ್ನಿಂಗ್ ಆಗಿರುತ್ತೆ. ಶಿಯಾ ಸ್ಕೂಲಿಗೆ ಹೋಗೋದಿಕ್ಕೆ ಅಂತ ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ. ಹಾಲಿಟ್ಟಿರ್ತಾರೆ ಅವರಮ್ಮ. ಹಾಲನ್ನ ಕುಡಿತಿರ್ಬೇಕಾದ್ರೆ ಅವಳ ತಮ್ಮ, ಅಕ್ಕ ಸಾರಿ, ಇನ್ಯಾವತ್ತೂ ಕೂಡ ನಿನ್ ಪರ್ಮಿಷನ್ ಇಲ್ದಲೆ ನೀನು ವಸ್ತುನ ಮುಟ್ಟೋದಿಲ್ಲ ಅಂತ ಹೇಳಿ ಶಿಯಾ ಹತ್ರ ಸಾರಿ ಕೇಳ್ತಾರೆ. ಅದೇ ಸಮಯಕ್ಕೆ ಅವರಮ್ಮ, ಶಿಯಾ ನಿನ್ಗೆ ಇಷ್ಟವಾದ ತಿಂಡಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಈಗ ಶಿಯಾ ಸ್ಕೂಲಿಗೆ ಬಂದಿರ್ತಾರೆ. ಸಿಯು ಪಕ್ಕ ಹ್ಯಾನ್ ಕೂತಿರೋದನ್ನ ನೋಡಿ ಶಿಯಾ ಕೂಡ ಬೇರೆ ಡೆಸ್ಕ್ ಅಲ್ಲಿ ಕೂತ್ಕೋತಾರೆ. ಅಲ್ಲಿಗೆ ಫ್ಯಾಂಗ್ ಬರ್ತಾರೆ. ಶಿಯಾ, ನಿನಗೆ ಸಿಯು ಮೊದ್ಲಿಂದಲೂ ಪರಿಚಯನ, ಅವನು ನೀನು ಫ್ರೆಂಡಾ ಅಂತ ಕೇಳ್ತಾರೆ. ಆಗ ಶಿಯಾ, ಇಲ್ಲ ಯಾಕೆ ಅಂತ ಕೇಳ್ತಾರೆ. ಆಗ ಸಿಯು, ನೀನ್ ಕೂತ್ಕೊಳ್ಳೋ ಜಾಗದಲ್ಲಿ ಸಿಯು ಏನೋ ಇಡೋದನ್ನ ನೋಡ್ದೆ ಅಂತ ಹೇಳ್ತಾರೆ. ಆಗ ಶಿಯಾ ಅದನ್ನ ನೋಡ್ತಾರೆ. ಅದು ಅವರಮ್ಮ ಕಳ್ಸಿದ್ದ ಗೋಲ್ಡನ್ ಕೇಕ್ ಆಗಿರುತ್ತೆ. ಆಗ ಶಿಯಾ ಸಿಯುಗೆ, ಇದು ನನಗೆ ಬೇಡ ಅಂತ ಹೇಳ್ತಾರೆ. ಆಗ ಹ್ಯಾನ, ಇದು ನನಗ್ ಬೇಕು, ನಿಮ್ಮಮ್ಮ ಎಷ್ಟು ಚೆನ್ನಾಗಿ ಕೇಕ್ ಮಾಡ್ತಾರೆ ಅಂತ ಕೇಕ್ ತಗೋತಾರೆ. ಗಣಿತ ಟೆಸ್ಟ್ ಇರುತ್ತೆ. ಶಿಯಾ ಪಕ್ಕದಲ್ಲಿದ್ದ ಹುಡುಗನ, ನನಗೂ ಕೂಡ ಪೇಪರ್ ತಗೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ಹುಡುಗ, ಅದು ನನ್ ಕೆಲ್ಸ ಅಲ್ಲ, ಕ್ಲಾಸ್ ಲೀಡರ್ನ ಕೇಳ್ಬೇಕು ಅಂತ ಹೇಳ್ತಾರೆ. ಆಗ ಶಿಯಾ ಜಾನ್ ಹತ್ರ ಬಂದು ಎಕ್ಸ್ಟ್ರಾ ಪೇಪರ್ ಇದ್ಯಾ ಅಂತ ಕೇಳ್ತಾರೆ. ಆಗ ಜಾನ್, ನನ್ನ ಹತ್ರ ಇಲ್ಲ, ನೀನು ಟೀಚರ್ನ ಹೋಗಿ ಕೇಳು ಅಂತ ಹೇಳ್ತಾರೆ. ಆಗ ಶಿಯಾ ಮ್ಯಾಥ್ಸ್ ಟೀಚರ್ ಹತ್ರ ಬಂದು ಪೇಪರ್ನ ಕೇಳ್ತಾರೆ. ಆಗ ಒಂದೇ ಒಂದಿದೆ, ಅದನ್ನ ಜೆರಾಕ್ಸ್ ಮಾಡಿಸ್ಕೋ ಅಂತ ಹೇಳ್ತಾರೆ. ಶಿಯಾ ಜೆರಾಕ್ಸ್
ರಿಲ್ಯಾಕ್ಸ್ ಮಾಡ್ಕೋತಿರ್ಬೇಕಾದ್ರೆ ಅವ್ರ ತಂದೆ ಶಿಯಾ ಇವತ್ತು ನಾನು ನೀನು ಜೊತೆಲೆ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಈಗ ಶಿಯಾ ಅವ್ರ ತಂದೆ ಇಬ್ರು ಕೂಡ ಮಾತಾಡ್ತಾ ರೋಡಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಶಿಯಾಗೆ ಇಷ್ಟವಾದ ತಿಂಡಿನ ತಗೊಳ್ತಾರೆ. ಆಗ ಶಿಯಾ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿ ಇಬ್ರು ಕೂಡ ಬರ್ತಿರ್ಬೇಕಾದ್ರೆ ಸಿಯು ಕೂಡ ಅದೇ ರೋಡಲ್ಲಿ ಬರ್ತಾರೆ. ಅವರಮ್ಮ ಕೂಡ ಅದೇ ರೋಡಲ್ಲಿ ಬರ್ತಾರೆ. ಆಗ ಸಿಯು ಅಮ್ಮ ಶಿಯಾ ಸಿಯು ಇಬ್ರು ಕೂಡ ಜೊತೆಲೆ ಸ್ಕೂಲ್ಗೆ ಹೋಗ್ತಾರೆ. ನೀವು ಆರಾಮಾಗಿ ಸೈಕಲ್ ನಲ್ಲಿ ಹೋಗಿ ಅಂತ ಹೇಳ್ತಾರೆ. ಆಗ ಶಿಯಾ ಮನ್ಸಲ್ಲೇ ನಾನು ಇವನ್ ಜೊತೆ ಹೋಗ್ಬೇಕಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಈಗ ಶಿಯಾ ಓದ್ಕೋತಾ ಕೂತಿರ್ಬೇಕಾದ್ರೆ ಸಿಯು ಅಮ್ಮ ಹೇಳಿದ ಮಾತನ್ನೇ ಯೋಚನೆ ಮಾಡ್ತಿರ್ತಾರೆ. ಈಗ ಬೆಳಿಗ್ಗೆ ಆಗಿರುತ್ತೆ. ಸಿಯು ಶಿಯಾಗಾಗಿ ಕಾಯ್ತಾ ಅವ್ರ ಮನೆ ಹತ್ರ ನಿಂತಿರ್ತಾರೆ. ಆಗ ಶಿಯಾ ಸಿಯುನ ನೋಡಿ ಮಾತಾಡಿಸ್ತಾಳೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಸಿಯು ನಾನು ನಿನಗಾಗಿ ಎಷ್ಟೊತ್ತಿಂದ ಕಾಯ್ತಾ ನಿಂತಿದ್ದೀನಿ, ಯಾಕೆ ಇಷ್ಟು ಲೇಟು ಅಂತ ಕೇಳ್ತಾರೆ. ಆಗ ಶಿಯಾ ಯಾರು ನಿಮ್ಮನ್ನ ಕಾಯೋದಿಕ್ಕೆ ಹೇಳಿದ್ದು ಅಂತ ಕೇಳ್ತಾರೆ. ಆಗ ಸಿಯು ನೆನ್ನೆ ಅಮ್ಮ ಹೇಳಿದು ಮರ್ತೋಯ್ತಾ, ಇಬ್ರು ಜೊತೆಲೆ ಹೋಗ್ಬೇಕು, ಇದು ನಿನಗಾಗಿ ಅಂತ ಹೇಳಿ ಕೈಲಿದ್ದ ಬ್ಯಾಗನ್ನ ಕೊಡ್ತಾರೆ. ಆಗ ಶಿಯಾ ಅದನ್ನ ವಾಪಸ್ ಕೊಡೋದಿಕ್ಕೆ ಅಂತ ಹೋಗ್ತಾರೆ. ಸಿಯು ಅದನ್ನ ಇಸ್ಕೊಳ್ಳೋದಿಲ್ಲ. ಈಗ ಕ್ಲಾಸ್ ಶುರುವಾಗಿರುತ್ತೆ. ಟೀಚರ್ ಎಲ್ರಿಗೂ ಪೇಪರ್ ಕೊಡ್ತಾರೆ. ಯಾನ ನೀನು ಡಿಸಿಪ್ಲಿನ್ ಲೀಡರ್ ಅಲ್ವಾ, ಯಾರಾದ್ರೂ ಮಾತಾಡಿದ್ರೆ ಬೋರ್ಡ್ ಮೇಲೆ ಹೆಸರು ಬರಿ ಅಂತ ಹೇಳ್ತಾರೆ. ಶಿಯಾ ಮತ್ತೆ ಫ್ಯಾಂಗ್ ಇಬ್ರು ಕೂಡ ಮಾತಾಡ್ತಿರ್ಬೇಕಾದ್ರೆ ಬೋರ್ಡ್ ಮೇಲೆ ಹೆಸರು ಬರೀತಾರೆ. ಅದನ್ನ ನೋಡಿ ಜಾನ್ ಲಿಟಲ್ ಮಾನಿಸ್ಟರ್ ಹೆಸರು ಬೋರ್ಡ್ ಮೇಲೆ ಬಂದೇ ಬಿಡ್ತು ಅಂತ ಸಿಯುಗೆ ಹೇಳ್ತಾರೆ. ಸಿಯುಗೆ ಸ್ವಲ್ಪ ಬೇಜಾರಾಗುತ್ತೆ. ಟೀಚರ್ ಮಾತಾಡಬೇಡಿ ಅಂತ ಹೇಳಿದ್ನಲ್ಲ, ಯಾಕೆ ಮಾತಾಡಿದ್ರಿ ಅಂತ ಕೇಳ್ತಿರ್ಬೇಕಾದ್ರೆ ಫಾಂಗ್ ಸಿಯುನ ನೋಡಿ ನಗ್ತಿರ್ತಾರೆ. ಆಗ ಸಿಯು ಫಾಂಗ್ ಕೂಡ ಮಾತಾಡಿದ್ರು ಸರ್ ಅಂತ ಹೇಳ್ತಾರೆ. ಆಗ ಫಾಂಗ್ ಸಿಯು ಮತ್ತೆ ಇನ್ನೊಬ್ಬ ಹುಡುಗಿ ಹೆಸರನ್ನ ಹೇಳಿ ಇವರು ಕೂಡ ಮಾತಾಡ್ತಾ ಇದ್ರು ಸರ್ ಅಂತ ಹೇಳ್ತಾರೆ. ಆಗ ಟೀಚರ್ಗೆ ಕೋಪ ಬಂದು ನೀವಿಷ್ಟು ಜನ ಸೇರಿ ಕ್ಲಾಸ್ ರೂಮ್ನ ಕ್ಲೀನ್ ಮಾಡಬೇಕು ಅಂತ ಹೇಳಿ ಪನಿಷ್ಮೆಂಟ್ ಕೊಡ್ತಾರೆ.